ಹೂವು ಜಾಗದಲ್ಲಿ ಒಳ್ಳೆ ಇತ್ತು. ಮತ್ತೆ ಇಲ್ಲಿ ಫಾರೆಸ್ಟ್ ಆಫೀಸ್ ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಇಲ್ಲೇ ಅದು ಫಾರೆಸ್ಟ್ ಆಫೀಸ್ ಅಪ್ಪರ್ ರೈಟ್ ಸೈಡ್ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ. ಆಗ ನೆನ್ನೆ ಸ್ಟೇ ಆಗಿರೋದು ಈ ಪೆಟ್ರೋಲ್ ಪಂಪಲ್ಲಿ. ಇದು ನಮ್ಮ ಸುಬ್ರಹ್ಮಣ್ಯಕ್ಕಿಲ್ಲಿಂದ 1 ಕಿಲೋಮೀಟ್ರ್ ಇದೆ. ಇದು ಕೊಲ್ಕಂದ ಅಂತ ಹೇಳುವಂಥ ಒಂದು ಗ್ರಾಮದಲ್ಲಿ ಈ ಎಚ್ ಇ ಪೆಟ್ರೋಲೇ ಸ್ಟೇ ಆಗಿರೋದು. ಈಗ ಇಲ್ಲೆಲ್ಲ ನರ್ಸರಿ ಇಲ್ಲ ಅಂತೆ. ನೋಡೋ ಮುಂದೆ ಹೋಗ್ಬಿಟ್ಟು ನೋಡು, ಅಲ್ಲಿ ಫಾರೆಸ್ಟರಲ್ಲಿ ಇರೋದಕ್ಕೆ ನೋಡೋಣ ನನಗೆ ರೆಡಿ ಆಯಿತು. ಸಮಯ ಅಂದರೆ ಒಂದು 9 ಗಂಟೆ ಕಾಣಿತ್ತು. ಮೀಟಿಂಗು ಅದು ಇದೆಲ್ಲ ಮುಗಿಸುವಾಗ ಸುಮಾರು ಲೇಟ್ ಆಗಿಬಿಡ್ತು. ಇದು ಎಚ್ ಇ ಪೆಟ್ರೋಲ್ ಸ್ಟೇ ಆಗಿರೋದು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವ. ಸುಬ್ರಹ್ಮಣ್ಯದಿಂದ ಪುನಃ ರಿಟರ್ನ್ ಈ ಕಡೆಗೆ. ಆ ಕಡೆ ನರ್ಸರಿ ಇಲ್ಲ ಅಂತೆ. ಈಗ ಏನು ಸಮಸ್ಯೆ ಅಂದರೆ ಎಲ್ಲಿ ನರ್ಸರಿ ಇಲ್ಲ. ಈಗ ಎಲ್ಲಿದ್ದೀನಿ ಅಂದರೆ ಆಲಮೂರು ತಿಮ್ಮಕ್ಕನ ವೃಕ್ಷೋದ್ಯಾನ ಎಂಬ ಪಾರ್ಕಲ್ಲಿದ್ದೀವಿ ಸುಬ್ರಹ್ಮಣ್ಯದಲ್ಲಿ. ಇದು ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿದೆ. ಇದು ಎಲ್ಲರೂ ಒಳಗೆ ಹೋಗ್ಬಿಟ್ಟು ತೋರಿಸ್ಬೋದಿತ್ತು. ಇಲ್ಲಿ ನರ್ಸರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವರು ಎಲ್ಲೋದ್ರೂ ನರ್ಸರಿ ಅಂತೂ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಗಿಡ ಇದು ಮರ ಸಿಕ್ಬಿಟ್ರೆ ಇದು ಓಪನ್ ಇದ್ರೆ ಇಲ್ಲೇ ನಡ್ಬೋದಿತ್ತು. ನಾವು ಡೈರೆಕ್ಟು ಹಾಸನ ಜಿಲ್ಲೆಗೆ ಹೋಗ್ತಾ ಇದ್ವಿ ಈ ರೋಡಿಂದ. ಅಣ್ಣ ನರ್ಸರಿ ಇದೆಯಲ್ಲ, ಇದು ನರ್ಸರಿ ಮರ ಗಿಡ ಮಾರ್ತಾರಲ್ಲ ಆ ಕಡೆಗೆ ಇದೆಯಾ? ಬಿಡ್ಲಿಲ್ಲ. ಈ ಕಡೆ ದಾರಿಲಿ ಇಲ್ಲಲ್ಲ? ಈ ಕಡೆ ಇಲ್ಲ. ಈ ಕಡೆ ಇನ್ನು ಮುಂದೆ ಗುಂಡಿಯ ಇದೆಯಲ್ಲ, ಗುಂಡಿಯ ಅಲ್ಲಿ ಉದಾನೆಯಿಂದ ಉದಾನೆ ಅಲ್ಲ, ಅಲ್ಲಿ ಒಂದು ನರ್ಸರಿ ಅಲ್ಪನ. ಉದಾನೆಗಿಂತ ಸ್ವಲ್ಪ ಈ ಕಡೆ ಗುಂಡಿಯದಿಂದ ಮಂಗಳೂರು ರೋಡ್ ಹೋಗ್ಬೇಕು. ಓಕೆ, ಅಲ್ಲಿ ಒಂದು ನರ್ಸರಿ ಬರುತ್ತೆ. ಅದೇ ಕಲ್ಲಾಜೆ ತರಾನೇ ಇದೆ. ಆಯ್ತಾಯ್ತು. ಆಮೇಲೆ ಅದು ಬಿಟ್ಟರೆ ನಿಮಗೆ ನರ್ಸರಿ ಇನ್ನೆಲ್ಲಿ ಆ ಕಡೆ ಸಕಲೇಶ್ಪುರ ಆ ರೂಟಲ್ಲಿ ಸಿಗುತ್ತೆ. ಅದು ಹಾಸನ ಜಿಲ್ಲೆ ಆಯ್ತು. ಕಾರ್ಡನ್ ಅದೇ ಆ ಕಡೆ. ಥ್ಯಾಂಕ್ಸ್. ಈಗ ನಮ್ಮಲ್ಲಿ ಎಲ್ಲೂ ನರ್ಸರಿ ಇಲ್ಲ. ಇನ್ನು ಮುಂದೆ ಗುಂಡ್ಯದಲ್ಲಿ ಹೋಗ್ಬೇಕಂತೆ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆನೇ. ಗುಂಡ್ಯನೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರುತ್ತೆ. ಅದು ಸಿಕ್ಬಿಟ್ರೆ ಎಲ್ಲರೂ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ಹೋಗ್ಬೋದಿತ್ತು. ಇನ್ನೊಂದು ಚಾಲೆಂಜ್ ಐತಿಲ್ಲ. ಈಗ ನಾನು ಗುಂಡ್ಯ ಹೋಗುವಂಥ ಈ ರೋಡಿನಲ್ಲಿದ್ದೀನಿ. ಈಗ ಇಲ್ಲಿಂದ 13 ಕಿಲೋಮೀಟ್ರ್ ಇದೆ ಗುಂಡ್ಯಕ್ಕೆ. ಇಲ್ಲಿ ಎಲ್ಲೂ ನರ್ಸರಿ ಇಲ್ಲ ಕಾರಣ ನಮಗೊಂದು ಮರವನ್ನು ಸಿಕ್ಕಿದೆ. ಅಲ್ಲಿ ಬರುವಾಗ ಒಂದು ಅಕ್ಕ ಹೇಳಿದ್ರು ಇದನ್ನು ಮರು ಅಂತಾರೆ ಅಂತೆ ಈ ಮರಕ್ಕೆ. ಆಗ ಈ ಮರವನ್ನು ನಟ್ಟುಬಿಟ್ಟು ನಮ್ಮ ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡುವ. ಇದು ನಮ್ಮ ದಕ್ಷಿಣ ಕನ್ನಡಕ್ಕೆ ಸೇರುತ್ತೆ. ಇದು ಗುಂಡ್ಯನೂ ಅಷ್ಟೇ ನಮ್ಮ ದಕ್ಷಿಣ ಕನ್ನಡಕ್ಕೆ ಸೇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನರ್ಸರಿ ಏನಿರಲ್ಲಂತೆ. ಪುನಃ ಈ ಕಡೆಗೆ ಮಂಗಳೂರು ಹೋಗುವಂಥ ದಾರಿಯಲ್ಲಿ ಹೋಗ್ಬೇಕಂತೆ. ಆದ ಕಾರಣದಿಂದ ನಾನು ಇಲ್ಲೇ ನಡ್ತೀನಿ. ಇಲ್ಲಿ ನೆರಳಿದೆ, ಮಳೆ ಬರುವಂಥ ಪ್ಲೇಸು ಅಷ್ಟೇ. ನೋಡಿ ಇವರು ಇದೆಲ್ಲ ಪ್ಲಾಸ್ಟಿಕ್ ಹಾಕಿದ್ದಾರೆ. ಇವು ಒಳ್ಳೆ ಒಂದು ಪ್ಲೇಸಲ್ಲಿ ನಡುವ, ಒಳ್ಳೆ ಮಣ್ಣಿರುವಂಥ ಪ್ಲೇಸಲ್ಲಿ. ಪರವಾಗಿಲ್ಲ, ಮಣ್ಣು ಸ್ವಲ್ಪ ಚಂಡಿ ಇದೆ, ಗಿಡಕ್ಕೆ ಏನಾಗಲ್ಲ ಅಂತ. ಮತ್ತು ಎಲ್ಲರ ಗಮನಕ್ಕೆ, ಈ ಧರ್ಮಸ್ಥಳ ಮತ್ತು ಗುಂಡ್ಯ ಬರುವಂಥ ರೋಡಿನಲ್ಲಿ ಯಾರೂ ಕಸ ಬಿಸಾಕಬೇಡಿ. ಅಲ್ಲಿ ಎಷ್ಟು ಕಸವನ್ನು ಹಾಕಿದ್ದಾರೆ ಅಂತ. ಅಲ್ಲಿಯೂ ಅಷ್ಟೇ, ಮುಂದೆ ಬರೋ ಜಾಗದಲ್ಲಿ ಅಷ್ಟೇ ಸುಮಾರು ಕಸಗಳು ಹಾಕಿದ್ದಾರೆ. ಯಾರು ಹಾಕಬೇಡಿ. ನಮ್ಮ ಪರಿಸರವನ್ನು ನಾಶ ಮಾಡುವಂಥ ಯಾವ ಕಾರ್ಯಗಳನ್ನು ಮಾಡಬೇಡಿ. ಅದು ನಮ್ಮ ಮರ ಇಲ್ಲಿ ನಟ್ಟಿದ್ದೀವಿ, ನೀರು ಹಾಕಿದ್ವಿ. ಹಾಗೆ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯು ಸಕ್ಸಸ್ಫುಲ್ಲಾಗಿ ಆಗಿದೆ. ಇನ್ನು ನಮಗೆ ಸ್ಟ್ರೈಟು ಗುಂಡಿ ಹೋಗ್ಬಿಟ್ಟು ಅಲ್ಲಿಂದ ಸಕಲೇಶ್ಪುರ ಹೋಗ್ಬೇಕು. ಇದು ಯಾವ ದಾರಿ ಅಂದರೆ ಇದು ಕರೆಕ್ಟಾಗಿ ಲೊಕೇಶನ್ ಗೊತ್ತಿಲ್ಲ. ಗುಂಡಿ ಹೋಗುವಂಥ ರೋಡು, ಧರ್ಮಸ್ಥಳ ಹೋಗುವಂಥ ರೋಡ್ ಇದು. ಈ ಪ್ಲೇಸಲ್ಲಿ ಮರವನ್ನು ನಟ್ಟಿದ್ದೀನಿ. ಓಕೆ, ರೆಡಿ.
ಹೋಗೋಣ ಬನ್ನಿ. ಈಗ ಅಲ್ಲಿಂದ ನಮ್ಮ ಮರವನ್ನು ಅಟ್ಬಿಟ್ಟು ಈಗ ಗುಂಡ್ಯಾಗೆ ಹೋಗ್ತಾ ಇದ್ದೀವಿ. ಗುಂಡ್ಯ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಸಕಲೇಶ್ಪುರ. ಎಷ್ಟು ಕಸ ಬಿಸಾಗಿದ್ದೀರಿ ಅವು, ಎಷ್ಟು ಕಸ. ಪರಿಸರವನ್ನು ನಾಶ ಮಾಡಿಬಿಟ್ಟು ಅದು ಏನು ಪ್ರಾರ್ಥನೆ ಮಾಡ್ತಾರೋ ನನಗಂತ ಗೊತ್ತು. ಎಷ್ಟು ಪ್ಲಾಸ್ಟಿಕ್ ರೀ, ಎಷ್ಟು ಪ್ಲಾಸ್ಟಿಕ್. ತಿಂದುಬಿಟ್ಟು ಕುಡಿದುಬಿಟ್ಟು ಹಂಗೆ ಯಾರು ಗಾಡೀಲಿ ಹಾಕ್ಬಿಟ್ಟು ಎಲ್ಲಾದರೂ ಡಸ್ಟ್ಬಿನ್ ಇರುವಂಥ ಪ್ಲೇಸಲ್ಲಿ ಹಾಕ್ಬಿಟ್ರೆ ಎಷ್ಟು ಚಂದ ಅಲ್ವಾ. ಏನು ಅಷ್ಟು ಕಷ್ಟನ ಅವರಿಗೆ, ಬಿಸಾಡೋದು ಈಸಿ ಅಲ್ವಾ. ನೋಡಿ ಮರ ಇದ್ದರೆ ಎಷ್ಟು ಚಂದ, ನೋಡಿ ಎಷ್ಟು ನೆರಳು. ಇಲ್ಲೇ ಏನೋ ಚಾಪಾಕ್ಬಿಟ್ಟು ಮಲಗ್ಬೋದು, ಅಷ್ಟು ಚೆನ್ನಾಗಿದೆ. ಆ ಕಡೆ ಈ ಕಡೆ ಮರ ಆಗ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಅಲ್ಲಿ ಪೂಜೆಗೆ ಹೋಗಿದ್ರಾ ಸಕಲೇಶ್ಪುರಕ್ಕೆ? ಸಕಲೇಶ್ಪುರದಿಂದ ಬಂದಷ್ಟು. ನಾನು ಹುಟ್ಟಿದ ಹರಿಹರ ಕೊಲ್ಲಮ್ಮ ಕಡೆ. ಹಾಂ. ನಾನು ಹುಟ್ಟಿದ್ದೆ ಕಾಡಲ್ಲಿ. ಹೌದಾ? ಹೌದು, ಮನೆ ಬಾಯಿಲ್ಲ ಕಾಡು ಅಂತೀರಿ. ಇದೇ ನೋಡಿ ಕೊರಗಜ್ಜಂದು ನನಗೆ ಭಾರಿ ಇಷ್ಟ. ಅಜ್ಜನ ಪಟ್ಟ ಅಂತ ಹೇಳಿ ಎಲ್ಲ ಕಡೆಯಲ್ಲಿ ಅಜ್ಜನ ಕಾಯ್ದಿಲ್ಲ, ಏನಾಗಲ್ಲ ಬಿಡಿ, ಏನಾಗಲ್ಲ. ನಾ ಈಗ 2 ಜಿಲ್ಲೆ ಕಂಪ್ಲೀಟ್ ಆಯ್ತು. ಈಗ ನಾನು ಡೈರೆಕ್ಟ್ ಈಗ ಹಾಸನಕ್ಕೆ ಹೋಗ್ತಿರೋದು. ಹಾಸನ ಮಾಡಿಬಿಟ್ಟು ಚಿಕ್ಕಮಗಳೂರು. ಇನ್ನೂ ಇದೆ, ಇನ್ನೊಂದು 28 ಜಿಲ್ಲೆ ಕಂಪ್ಲೀಟ್ ಮಾಡ್ಬೇಕು. ಭಾರಿ ಕಷ್ಟಪಡ್ಬೇಕು ಅಷ್ಟೇ. ಹೋಗಿ ಬನ್ನಿ, ಭಗವಂತ ಇದ್ದಾನೆ. ಯೂಟ್ಯೂಬ್ ಚಾನಲ್ ನಾವು ಬರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ನಾವು ಬರ್ತೀನಿ. ಬರ್ತೀರಾ? ಸಬ್ಸ್ಕ್ರೈಬ್ ಮಾಡ್ತೀರಾ? ಇನ್ನು ವೀಡಿಯೋಲ್ಲೇ ಬರ್ತೀರಾ ಅಂತನಾ? ಸಬ್ಸ್ಕ್ರೈಬ್ ಮಾಡ್ತೀರಾ? ಕೊಡಿ. ಇನ್ನೂ ಬೇಕಾ ಆರೆಂಜ್? ನಾನು ವಿಮಲ್ ತಿಂತೇನೆ. ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಅಂದರೆ ಟಯರ್ಡ್ ಆಗುತ್ತಲ್ಲ ಅದಕ್ಕೆ. ಉಂಟಾ ನನಗೆ ಸ್ವಲ್ಪ ಕೊಡಿ. ಸರಿ ಬರ್ತೀನಿ. ಆಯ್ತು, ದೇವರು ಒಳ್ಳೇದು. ಆಯ್ತು, ಥ್ಯಾಂಕ್ ಯು. ವೀರಪ್ಪನ ಊರ ಪತ್ರ 2 ಲೀಟ್ರ್. ಒಂದೊಂದು ಲೀಟ್ರಾ? ಇಲ್ಲ 2 ಲೀಟ್ರ್ ಕೊಟ್ಬಿಡಿ. 2 ಲೀಟ್ರಾ? ಹಾಂ, 2 ಲೀಟ್ರ್. ಹಾಂ. ಕೋಲ್ಡ್, ಲೈಟ್ ಕೋಲ್ಡ್ ನಡೀತದಾ? ಲಾಸಲ್ಲಿ ಇರೋದಿಲ್ಲ ಎಲ್ಲ ಈಗ ಇಟ್ಟಿದ್ದು ನೋಡಿ. ಕರೆಂಟ್ ಈಗ ಸ್ಟಾರ್ಟ್ ಆಗಿದ್ದಷ್ಟೇ, ಚಾಲು. ಹಾಂ. ಎಷ್ಟಿದೆ? 30 ಅಲ್ಲ? ಇವಾಗ ನಾವು ಬಂದ್ಬಿಟ್ಟು ಗುಂಡ್ಯ ರೀಚ್ ಆದ್ವಿ. ಸೆಕೆ ಇದೆಯಲ್ಲ, ಸೆಕೆ ತಡೆಯೋಕೆ ಇದೆಯಲ್ಲ. ಈಗ ಇಲ್ಲಿ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟು ಇಲ್ಲಿ ಕೂತಿದ್ದೀನಿ ಮೋರಿ ಮೇಲೆ. ಸಭಾ ಅಲ್ಲಿ ಮುಂದೊಂದು ಹೋಟ್ಲಿದೆ ಅಂತೆ, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ರೆಸ್ಟ್ ತಗೊಂಡು 3 ಗಂಟೆಗೆ ಹೋಗೋಣ. ಸೆಕೆ ಅಂದರೆ ಭಾರಿ. 12:30 ಆಯ್ತು ಕಾಣ್ತದೆ. ಅಲ್ಲೊಂದು ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ ಅಂತ ಒಬ್ಬರು ಹೇಳಿದ್ರು, ಅದಕ್ಕೆ ಅಲ್ಲಿ ಹೋಗೋಣ ಅಂತ. ಇಲ್ಲೊಂದು 6 ಕಿಲೋಮೀಟ್ರ್ ಇದೆ ಅಂತೆ. ಅಲ್ಲಿ ಹೋಟ್ಲಲ್ಲಿ ಮಾಡ್ನಾತಿತ್ತು, ಅವಾಗ ಹೇಳಿದ್ರು ಅಲ್ಲೇ ದೇವಸ್ಥಾನ ಕೊಡ್ತವ್ರೆ ಅಂತ. ಅದಕ್ಕಾಗಿ ಅಲ್ಲಿ ಹೋಗೋಣ ಅಂತಿದ್ದೀನಿ. ಈಗ ನಾನು ಬಂದು ಎಲ್ಲೋ ಇದ್ದೀನಿ, ಸಕಲೇಶ್ಪುರ ಹೋಗುವಂಥ ರೋಡ್ ಇದು. ಹೋಟ್ಲ್ ಹಿಡ್ಕೊಂಡು ಬಂದದು ಬಾಳ ಕುಡ್ಚಿದ್ದೀವಿ. ಬೇರೆ ಒಂದೂ ಇಲ್ಲ. ಕೈ ತೊಳೆ. ನಮ್ದು ಕೊಡಗಣ್ಣ. ಕೊಡಗು. ಹಾಂ, ಊಟ ಮಾಡಿದ್ವಿ. ಹಸಿದ ಮಂದಿ ಗೊತ್ತಾಗೋದು ಅನ್ನದ ಬೆಲೆ ಏನು ಅಂತ. ಸರಿ ಅಣ್ಣ, ಬರ್ತೀವಿ. ಕೊಡಗಿಂದ. ಹಾಂ, ಹಾಂ. ಎಲ್ಲ ಜಿಲ್ಲೆಯಲ್ಲೂ ಮರ ನಡ್ತಾ ಇದ್ದೀವಿ. ಭಾಷೆ ತಮಿಳು. ಕೊಡಗಿನವರು. ಕೊಡಗು ಗೊತ್ತಿಲ್ಲ? ಎಲ್ಲಿ ಅದು?
ಹೌದಾ ಸೈಕಲಲ್ಲಿ ಬಂದಿದ್ದು. ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲಿ ಮರವನ್ನು ನೆಡೋದು. ಈಗ ಎರಡು ಜಿಲ್ಲೆ ಕಂಪ್ಲೀಟ್ ಆಯಿತು, ಕೊಡಗು ಮತ್ತು ನಮ್ಮ ದಕ್ಷಿಣ ಕನ್ನಡ ಕಂಪ್ಲೀಟ್ ಆಯಿತು. ಈಗ ಹಾಸನಕ್ಕೆ ಹೋಗ್ತಿದ್ದೀನಿ. ಹಾಸನದಿಂದ ಡೈರೆಕ್ಟ್ ಚಿಕ್ಕಮಗಳೂರು. ನಮ್ಮ ಊರು ಕೊಡಗು. ಹೆಸರು ಪ್ರಶಾಂತ್. ಹಾಗೆ ಹೋಟ್ಲು ಹುಡ್ಕೊಂಡು ಬಂದ, ಅಲ್ಲಿ ಕಳೆದ ಇಲ್ಲಿ ಪೂಜೆ ಆಡಿದ್ದು ಅಲ್ಲಿ ಹೋಗಿ ನೋಡಿ, ಮನುಷ್ಯನಿಗೆ ಎಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಅಂತ ಯಾರಿಂದ ಎಲ್ಲಿ ಹೌದು ನಿಜ. ಋಣ ಅಲ್ಲಿ ಅಲ್ಲಿ ನಾನು ಅಲ್ಲಿ ಊಟ ಮಾಡಬೇಕಿತ್ತು ನಾನು. ಸರಿ ಹೋಗೋಣ ಮುಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೇನೆ. ಇಲ್ಲೆಲ್ಲ ಇರುತ್ತೆ ಹೋಟ್ಲು ಅಂತ ಹೇಳ್ಬಿಟ್ಟು ಆ ದೇವ್ರು ಕರ್ಸಿದಂಗೆ. ತುಳು ಬರಲ್ಲ ಕನ್ನಡ. ಕನ್ನಡ ಕೊಡಗಿನವರು ನಾವು. ಹಾಂ, ಕನ್ನಡದ 31 ಜಿಲ್ಲೆಯಲ್ಲಿ ಮರ ನೆಡ್ತೇನೆ. ಹಾಂ, ಈಗ ಎರಡು ಜಿಲ್ಲೆ ಕಂಪ್ಲೀಟ್ ಆಯ್ತು. ಈಗ 3ನೇ ಜಿಲ್ಲೆಗೆ ಹೋಗ್ತಾ ಇರೋದು ಹಾಸನಕ್ಕೆ ಹೋಯ್ತು. ನಮ್ಮದು ದಕ್ಷಿಣ ಕನ್ನಡ, ಇನ್ನೊಂದು ಕೊಡಗು ಕಂಪ್ಲೀಟ್ ಆಯ್ತು. ಎಲ್ಲ ಕಡೆಗೆ ಹೋಗ್ಲಿಕ್ಕೆ ಎಲ್ಲ ತಾಲೂಕಲ್ಲ ಜಿಲ್ಲೆ. ಮರ ಎಲ್ಲೆಲ್ಲಿ ನರ್ಸರಿ ಇದೆ ಅಲ್ಲಿ ತಗೊಳ್ಳೋದು. ಏನೋ ನರ್ಸರಿ ಇಲ್ಲ ಅಂದರೆ ಯಾವುದಾದ್ರು ಬಳಿಯುವಂಥ ಕೊಂಬೆ ತಗೊಂಡು ಕಡ್ದುಬಿಟ್ಟು ನಡೋದು. ಇನ್ನೇನು ಮಾಡೋದು, ಅಲ್ಲೆಲ್ಲ ನರ್ಸರಿ ಐತಿಲ್ಲ ನಮ್ದು ಇದು ಸುಬ್ರಹ್ಮಣ್ಯದಲ್ಲೆಲ್ಲ, ಅಲ್ಲಿ ಹಂಗೆ ಮಾಡಿದ್ದು. ಉಂಟಾ ಅಲ್ಲಿ ಈ ಕಡೆ ಬಿಜಾಪುರ ಆ ಕಡೆ ಎಲ್ಲ ಹೋದ್ರೆ ಗಿಡ ಸಿಗ್ತದೆ. ಎಲ್ಲಿ ನರ್ಸರಿ ಇದೆ ಅಲ್ಲಿ ತಗೊಂಡ್ಬಿಟ್ಟು ನಡ್ತೀನಿ. ಇಲ್ಲಾಂದ್ರೆ ಏನಾದ್ರು ಮಾಡಬೇಕು, ಕೊಂಬೆನ ತಗೊಂಡು ನೋಡೋದು ಅಷ್ಟೇ. ಇನ್ನೇನು ಮಾಡೋದು, ನನ್ನ ಸಾಧನೆ. ಸುಮ್ಮನೆ ಮನೇಲಿ ಕೂತ್ಬಿಟ್ಟು ಏನು. ನಾವು ಕೊಡಗಲ್ಲಿ ಶುಂಠಿಗಪ್ಪ ಗೊತ್ತಾ? ಶುಂಠಿಗಪ್ಪದಲ್ಲೇ ಏನು ಫುಲ್ ಅಪ್ಪ ಅಲ್ಲ, ನನಗೆ ಫುಲ್ ಅಪ್ಪು. ಅದಕ್ಕೆ ದೇವರೆಲ್ಲ ಕೊಟ್ಟಿದ್ದು. ಝೀರೋ ಸ್ಟಾರ್ಟ್ ಮಾಡಿದ್ದು, ಝೀರೋದಿಂದ ಸ್ಟಾರ್ಟ್ ಮಾಡಿದ್ದು. ಅದೇ ಝೀರೋದಿಂದ ಸ್ಟಾರ್ಟ್ ಮಾಡಿದ್ದು ಅಂತ. ಝೀರೋ ಇದು ವರ್ಷ ನಡೀತಿರೋದು ಹಂಗೆ ಇದು. ಹಾಂ ಗೊತ್ತಾಯ್ತು. ಆಗ ವಾರಕ್ಕೊಂದ್ಸಲ ಇರುತ್ತಂತಲ್ಲ ಡೈಲಿ. ನೋಡಿ ದೇವರು ಇದ್ದಾನಲ್ಲ, ಈಗ ಮೇಲೆ ಫುಲ್ ಅಪ್ಪಂತೆ. ಅದಕ್ಕೆ ನಾನೇ ಹೋಟ್ಲಲ್ಲಿ ಹೋದರೆ ಅನ್ನ ಸಾಂಬಾರು ತಿಂತೀನಿ. ಆ ದೇವರಾಗಿ ನೋಡಿ ಒಳ್ಳೆ ಪ್ರೋಟೀನ್ ಇರಲಿ ಅವನಿಗೆ, ಬೆಟ್ಟ ಹತ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಫುಲ್ ಅಪ್ಪ ಅಂತೆ. ಇನ್ನು ಸಕಲೇಶ್ಪುರ ತಲುಪೋ ತನಕ ಫುಲ್ಲು ಅಪ್ಪೆ ಅಂತೆ. ಇವಾಗ ಸಮಯ ಬಂದ್ಬಿಟ್ಟು ಕರೆಕ್ಟು 2 ಗಂಟೆ ಆಗಿದೆ. ಇನ್ನೊಂದು 1 ಅವರು ರೆಸ್ಟ್ ತಗೊಳ್ಳೋಣ. ಹಂಗೆ ಬಟ್ಟೆ ಒಣಗಿಬಿಡ್ತಲ್ಲ, ಹಂಗೆ ನಮ್ಮ ಸೈಕಲ್ ಸೈಡ್ ಹಾಕ್ಬಿಟ್ಟು ನನಗೆ ರೋಡ್ ಸೈಡಲ್ಲಿ ಮಲಗಿದ್ದೀನಿ. ಕಾಣ್ತಾ ಇದೆ ಆಮೇಲೆ ಒಂದು ಮರ ಇದೆ, ಆ ನೆರಳಲ್ಲಿ ಮಲ್ತಾ ಇದೆ. ಬೆಳಗ್ಗೆ ಒಂದು 6 ಲೀಟ್ರ್ ಕುಡ್ದಿರಬೇಕು. ಏನಿಲ್ಲ, ನೀರು ಕುಡ್ದಂಗೇ ಇಲ್ಲ. ಮೇಲೊಂದು 10 ಲೀಟ್ರ್ ಕುಡಿಬೇಕಾಯ್ತದೆ. ಚೆನ್ನಾಗಿದೆ ಗುರು. ಮಂಗಗಳು ಬಂದೈತೆ ನನ್ನ ಬಟ್ಟೆಯಲ್ಲಿ, ಒಣಗಾಕಿಟ್ಟಿದ್ದೀನಿ, ಹಾಕೊಂಡು ಹೋಗ್ಬಿಡ್ತವೆ ನೋಡಿ ಅಲ್ಲಿ. ಹಾಯ್, ನನ್ನ ಬಟ್ಟೆ ತಗೊಂಡೋಗ್ಬಿಟ್ರು ಅಷ್ಟೇ ಗುರು. ತಕ್ಕೊಳ್ಳೋಕ್ಕೆ ಕಾಸು ಬೇಕಲ್ಲ. ಇನ್ನೂ 3 ಗಂಟೆ ಬಿಸಿಲು ಹೋಗ್ಲಿ ಅಂತ ಮಲಗಿ ನೋಡಿ, ಬಿಸಿಲಿನೂ ಹೋಗಿ ಅಲ್ಲ. ಇದೊಂದು ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ, ನೆಟ್ವರ್ಕ್ ಇಲ್ಲಲ್ಲ ಮ್ಯಾಪಲ್ಲಿ ನೋಡೋಕ್ಕೆ. ನೆಟ್ವರ್ಕ್ ಅಂತೂ ಇಲ್ಲೇ ಇಲ್ಲ. ನಮ್ಮ ಜಿಯೋದಿಲ್ಲ, ಏರ್ಟೋದಿಲ್ಲ, ಯಾವುದಿಲ್ಲ. ಎಲ್ಲ ಪ್ಯಾಕ್ ಮಾಡಿ ಮುಂದಕ್ಕೆ ಹೋಗೋಣಂತೆ. ಒಂದು ಮಂಗ ಬರ್ತೈತೆ. ಒಂದು ಬ್ರೆಡ್ ಇತ್ತು ಗುರು. ತಿಂತೈತೆ. 1 ಲೀಟ್ರ್ ನೀರು, 1 ಲೀಟ್ರು ಇಲ್ಲೇ, ಇದು ಸ್ವಲ್ಪ ಕಮ್ಮಿ ಇದೆ. ಇದರಲ್ಲಿ ನಾನು ಸಕಲೇಶ್ಪುರ ದಾಟಿಸ್ಬೇಕು. ಹಿಂದೆಲ್ಲಾದ್ರೂ ಅಂಗಡಿ ಬಂದರೆ ತಗೊಳ್ಳಂತೆ ನೀರು. ಮಾಡಿದೆಂತ ಈ ಸಕಲೇಶ್ಪುರ ಅಂತ ರೋಡು ಫುಲ್ಲು ಅಪ್ಪೆ ಗುರು. ಅಯ್ಯೋ ತಗೊಳ್ಳಿ. ಕೂರೋಣ ಸ್ವಲ್ಪ ಹೊತ್ತು. ಅಯ್ಯೋ ಇನ್ನೆಷ್ಟು ಅಪ್ಪ ಇದೆ ಗುರು. ಅಯ್ಯೋ
ಸಾಕಾಗ್ಬಿಡ್ತು. ಇನ್ನು ಸಕಲೇಶ್ಪುರಕ್ಕೆ 22 ಕಿಲೋಮೀಟ್ರ್ ಇದೆ. ಏನು ಗುರುದು ಅಪ್ಪ ಮುಗಿತಾನೆ ಇಲ್ಲಲ್ಲಪ್ಪ. ಮಳೆ ಸಿಕ್ಬಿಟ್ಟಿದೆ. ಕೊಡಗಿಂದ ಕೊಡಗು ಸಿಗಲಲ್ಲಿ ಏನಿಂಗೆ ಮಾಡುವಂತ ಏನೋ ಚಾಲೆಂಜ್ ಬೇಕಲ್ಲ ಲೈಫಲ್ಲಿ. ಮಳೆ ಸಿಕ್ಬಿಟ್ರೆ ಕಷ್ಟ. ಗೊತ್ತಾಯ್ತಾ? ಸುಸ್ತ ತಳ್ಕೊಂಡು ಬಂದಿದ್ದು, ಕೆಳಗೆ ತಳ್ಕೊಂಡು ಬಂದಿದ್ದು, ಮೆಟ್ಟಗಾಯ್ತಿಲ್ಲ. ಊಟ ಮಾಡಿದೆ. ಮಳೆ ಸ್ವಲ್ಪ ಕಡಿಮೆ ಆಗಿಬಿಡ್ತು. ಕಡಿಮೆ ಅಂದರೆ ಪಿರಿ ಬರ್ತಾ ಇದೆ. ಆಮೇಲೆ ಬಿಡೋಣ ನಮಗೆ. ಮಳೆ ಜೋರ್ನೂ ಬರ್ತಿಲ್ಲ, ಕಮ್ಮಿನೂ ಬರ್ತಿಲ್ಲ, ಒಂಥರ ಮೀಡಿಯಮ್ ಆಗಿ ಬರ್ತಾ ಇದೆ ಮಳೆ. ಒಂದು ಆರೆಂಜ್ ಇದೆ, ತಿನ್ನುವ. ಕೋಲ್ಡ್ ಆಗಿದೆ ನನಗೆ, ಏನು ಮಾಡಲಿ. ನೋಡಿ, ದೇವರು ಮನುಷ್ಯ ರೂಪದಲ್ಲಿ ಬರುತ್ತೆ ಅಂತಂದ್ರಲ್ಲ, ಇದೇ ಉದಾಹರಣೆ ನೋಡಿ. ಕೆಳಗೆ ತಳ್ಕೊಂಬಂದು ನನಗೆ ಸಾಕಾಗ್ಬಿಡ್ತು, ಹಂಗೆ ಆಗ್ಬಿಡ್ತು ನನಗೆ. ಆ ಟೈಮಲ್ಲಿ ಇವ್ರು ಬಂದ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತೀಯ ಅಂತ ಹೇಳ್ಬಿಟ್ರು. ಒಬ್ಬ ನನಗೆ ಎಲ್ಲಿಂತ ಬಂದು ಖುಷಿ ಗೊತ್ತಿಲ್ಲ. ಇವರು ತಮಿಳ್ನಾಡವರು, ಚೆನ್ನೈಲಿರೋರು ಅಂತ. ಅವರೇ ಬಂದ್ಬಿಟ್ಟು ಕೇಳಿದ್ರು ಬರ್ತೀಯಾ ಅಂತ. ಅಲ್ಲಿ ತಳ್ಕೊಂಡು ಹೋದೆಲ್ಲ ನೋಡಿದ್ರಲ್ಲ ಅವರು, ನೋಡ್ಬಿಟ್ಟು ಪಾಪ ಅನ್ಸ್ಬಿಟ್ಟು ಹಂಗೆ ನಿಲ್ಲಿಸ್ಬಿಟ್ರು ಗಾಡಿನ. ಇವ್ರು ಮಾತ್ರ ಬಂದಿಲ್ಲ ಅಂದರೆ ಸಕಲೇಶ್ಪುರ ಈಚೆವಾಗ ನನಗೆ ಹೆಂಗಿದ್ರು ಒಂದು 8 ಗಂಟೆ 9 ಗಂಟೆ ಆಯ್ತಿತ್ತು. ಅಲ್ಲೇ ಸ್ಟಕ್ ಆಗಿಬಿಡ್ತಿದ್ದೆ ನಾನು. ಇವರು ಆ ದೇವರ ರೂಪದಲ್ಲಿ ಬಂದ್ಬಿಟ್ರು ಅವರು. ಏನು ಹೆಲ್ಪಿಂಗ್ ನೇಚರ್ ನೋಡಿ ಇವ್ರದ್ದು, ತಮಿಳ್ನಾಡು ಅವ್ರದ್ದು. ಆ ಮಳೆ ಬರುವಾಗ ನನ್ನದು ಲೈಟಿಂಗ್ಸ್ ಎಲ್ಲ ಅದರಲ್ಲೇ ಇತ್ತು. ನಾನು ಹೇಳಿದೆ ಈ ಥರ ಚಂಡಿ ಆಗ್ಬಿಡುತ್ತೆ ಅಂತ. ಆವಾಗ ಅವರೇ ಗಾಡಿ ನಿಲ್ಲಿಸ್ಬಿಟ್ಟು, ಅವರೇ ಮಳೆಯಲ್ಲಿ ನೆನೆದ್ಬಿಟ್ಟು ಪ್ಲಾಸ್ಟಿಕ್ಕಿನ ಕವರ್ನೆಲ್ಲ ಕಟ್ಬಿಟ್ಟು ಬಂದವರು. ನೋಡಿ ಎಷ್ಟು ಹೆಲ್ಪಿಂಗ್ ನೇಚರ್ ಇದೆ ಅಂದರೆ. ஷார்ட் கட்டாக பண்ணுறாங்க. நான் ஷார்ட் கட் ரெடி பண்ணுறேன். நேராக நம்ம வண்டி போகிற மாதிரி. ಇವಾಗ ಬಂದು ಸಕಲೇಶ್ಪುರಕ್ಕೆ ರೀಚ್ ಆಗಿದ್ದೀನಿ. ಅವರು ಸೈಕಲ್ನ ಇಳಿಸ್ತಾ ಇದ್ದಾರೆ. ரொம்ப நன்றி ப்ரோ. Thanks so much. Thank you. ಬಂದು ಸಕಲೇಶ್ಪುರ ಟೌನಲ್ಲಿದ್ದೀನಿ. ಪೆಟ್ರೋಲ್ ಬಂಕ್ ಹೋಗ್ತಾ ಇದ್ದೀನಿ. ಟೌನಲ್ಲಿ ಒಂದು 3 ಪೆಟ್ರೋಲ್ ಬಂಕ್ ಇದೆ, ಆದರೆ ಇದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಹೋಗಿ ಕೇಳಿ ನೋಡುವ ಎಲ್ಲೋ ಮಾಡ್ತಾರ ಅಂತ. ಒಬ್ಬರಲ್ಲಿ ಟೆಂಟ್ ಹಾಕ್ಬೋದಾ? ಟೆಂಟ್ ಕ್ಯಾಬ್ ಮಾಡ್ಬೋದಾ? ರೂಮ್ ಉಂಟಲ್ಲ ಆ ಕಡೆ? ಥ್ಯಾಂಕ್ಸ್ ಸೊ ಮಚ್. ವಾ, ಗಾಡಿ ಇಲ್ಲಿದೆ, ಇಲ್ಲಿ ಸ್ಟೇ ಆಗಿ ಹೇಳಿದ್ರು. ಒಂದು ಪ್ಲೇಟು ಇವತ್ತಿನ ವೀಡಿಯೋ ಎಂಡ್ ಮಾಡೋಕ್ಕಾಯಿತು. ಸ್ನಾನ ಮಾಡಿ
ಒಳ್ಳೆ ಫ್ರೆಶ್ ಆಗಿದ್ದೀನಿ. ಪ್ಲಗ್ ಪಾಯಿಂಟೆಲ್ಲ ಇದೆ ಗುರು. ಈ ಥರ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಮಾಡಿಬಿಟ್ರೆ ಇಷ್ಟು ಚಂದ ಅಲ್ಲ. ಟ್ರಾವೆಲ್ ಮಾಡೋರಿಗೂ ಡ್ರೈವರ್ಸರಿಗೂ ಎಲ್ಲರಿಗೂ ಒಂದು ಸ್ಟೇ ಆಗ್ಬೋದಿಲ್ಲ. ಆಗ ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋಲಿ ಕಾಣುವ. ಅದುವರೆಗೆ ಬಾಯ್ ಬಾಯ್.